ಕೇರಳ ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಮಲಯಾಳಿ ಭಾಷಾ ಮಸೂದೆಗೆ ಇದೀಗ ಕನ್ನಡಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಇದ್ದಾರೆ. ಮಾತನಾಡಿಸ್ತೀನಿ. ಸರ್, ಕೇರಳ ರಾಜ್ಯ ಸರ್ಕಾರ ಮಲಯಾಳಿ ಭಾಷಾ ಮಸೂದೆ ಮೂಲಕ ಕನ್ನಡ ಶಾಲೆಗಳಲ್ಲಿ ಮಲಯಾಳಿಯನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ ಕೇರಳದಲ್ಲಿ. ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ನೋಡಿ, ಎಲ್ಲ ರಾಜ್ಯಗಳು ಕೂಡ ಇವತ್ತು ಒಂದು ಭಾಷಾ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾವೆ. ನಾವೇ ತಂದಿದ್ದೀವಿ. ಕರ್ನಾಟಕ ಸರ್ಕಾರ 2022ರಲ್ಲಿ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮವನ್ನು ತಂದಿದೆ. ಅದಾದ ಮೇಲೆ ಈಗ ಕಳೆದ ವರ್ಷ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ತಂದು ಆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಭಾಷೆಗಳ ಕಲಿಕೆ ಹೇಗಿರಬೇಕು ಅಂತ ಒಂದು ಅಭಿಪ್ರಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕಮಿಟಿ ಸಲ್ಲಿಸಿದೆ. ಅದು ಇನ್ನೂ ಜಾರಿಗೆ ತರಲಿಲ್ಲ. ಭಾರತೀಯ ಸಂವಿಧಾನದ 346 ಮತ್ತು 47ನೇ ವಿಧಿಯ ಪ್ರಕಾರ ಎಲ್ಲ ರಾಜ್ಯಗಳಿಗೂ ಕೂಡ ತಮ್ಮ ರಾಜ್ಯಗಳ ಭಾಷೆಯನ್ನು, ರಾಜ್ಯ ಭಾಷೆ ಅಂತ ಹೇಳ್ತೀವಲ್ಲ, ಇದನ್ನು ಉಳಿಸುವ ಅಧಿಕಾರ ಇದೆ, ಸಂವಿಧಾನದತ್ತವಾಗಿದೆ. ಆದರೆ ಗಮನಿಸಬೇಕಾದ ಯಾವುದು ಅಂತಂದರೆ, ಒಂದು ರಾಜ್ಯ ತನ್ನ ರಾಜ್ಯದ ಅಧಿಕೃತ ಭಾಷೆಯನ್ನು ಚಾಲ್ತಿಗೆ ತಂದಾಗ ಅಲ್ಲಿ ಇರುವ ಮೈನಾರಿಟಿ ಲ್ಯಾಂಗ್ವೇಜಸ್ ಏನಾಗ್ತದೆ, ಅಲ್ಪಸಂಖ್ಯಾತರ ಭಾಷೆಗಳು ಏನಾಗ್ತದೆ ಅಂತ ನಾವು ಏನು ಮಾಡಿದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದ್ದೀವಿ ಅಂತಂದರೆ, ಈಗ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಮತ್ತು ಇತರಲ್ಲಿ ನೀವು ರಾಜ್ಯ ಭಾಷೆಯನ್ನು, ಉದಾಹರಣೆ ಕನ್ನಡ ಮೊದಲನೇ ಭಾಷೆಯಾಗಿಯೋ ಎರಡನೇ ಭಾಷೆಯಾಗಿಯೋ ಕಲಿಬೇಕು ಅಂತ ಹೇಳಿದ್ದೇವೆ. ಆದ್ದರಿಂದ ಈಗ ನನ್ನ ಮಾತೃಭಾಷೆ ಬೇರೆ ಇದೆ ಅಂತಿದ್ರೆ ನನಗೆ ಅದರಲ್ಲೇ ಪ್ರಥಮ ಭಾಷೆ ಕಲಿಬೇಕು, ನಾನು ಕಲಿಬಹುದು. ಆದರೆ ಎರಡನೇ ಭಾಷೆಯಾಗಿ ನಾನು ಕನ್ನಡವನ್ನೇ ಕಲಿಬೇಕು, ಯಾಕಂದರೆ ನಾನು ಕರ್ನಾಟಕದಲ್ಲಿರುವವನು. ಸೊ ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿ ಒಳಗಡೆ ಇರುವವರು ಕನ್ನಡವನ್ನು ಒಂದನೇ ಭಾಷೆಯಾಗಿ ಎರಡನೇ ಭಾಷೆಯಾಗಿ ಕಲಿಬೇಕು. ಆದ್ದರಿಂದ ಉರ್ದು ಇದೆ, ಇಲ್ಲಿ ತುಳು ಇದೆ, ಇಲ್ಲಿ ಕೊಡವ ಭಾಷೆ ಇದೆ, ಬೇರೆ ಬೇರೆ ಭಾಷೆಗಳನ್ನು ಒಳಗೊಂಡು ಒಂದು ಭಾಷಾ ನೀತಿಯನ್ನು ರೂಪಿಸಿದೆ. ಕೇರಳ ಸರ್ಕಾರ ಏನು ಮಾಡಿದೆ ಅಂದರೆ, ಅವರಿಗೆ ಭಾಷಾ ಅಧಿನಿಯಮವನ್ನು ತರುವ ಅಧಿಕಾರ ಇದೆ, ನಾವು ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಆದರೆ ಅದರ ಚಾಪ್ಟರ್ 3 ನಿಯಮ 6, 3ನೇ ಅಧ್ಯಾಯದ 6ನೇ ನಿಯಮ ಏನು ಹೇಳ್ತದೆ ಅಂತಂದರೆ, 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಮಲಯಾಳ ಕಡ್ಡಾಯ ಅಂತ ಹೇಳ್ತದೆ. ನಾವು ಬೇಕಾದರೆ ಆ ಸಾಲನ್ನು ಇಲ್ಲೇ ಇದೆ ನೋಡಿ, ಓದ್ತೀನಿ ನಾನು. ಮಲಯಾಳಂ ಶಲ್ ಬಿ ದಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗವರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು 10th ಸ್ಟ್ಯಾಂಡರ್ಡ್. ಅದಕ್ಕೆ ಪೂರಕವಾಗಿ ಎರಡನೇದು ಹೇಳ್ತಾರೆ ನೋಡಿ, ಸ್ಟೆಪ್ಸ್ ಶಲ್ ಬಿ ಟೇಕನ್ ಟು ಪ್ರಮೋಟ್ ಡಿಸಿಮಿನೇಷನ್ ಆಫ್ ಮಲಯಾಳಂ ಲ್ಯಾಂಗ್ವೇಜ್ ಇನ್ ಆಲ್ ಸ್ಕೂಲ್ಸ್ ಅಂತ ಇದೆ. ಅಂದರೆ ಏನಾಯಿತು, ನೀವು 10ನೇ ಕ್ಲಾಸಿನವರೆಗೆ ಮಲಯಾಳದಲ್ಲಿ ಮಾತೃಭಾಷೆ, ಇದು ಪ್ರಧಾನ ಭಾಷೆಯಾಗಿ ಓದಬೇಕು, ಪ್ಲಸ್ ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಮಲಯಾಳದಲ್ಲಿ ಮಾಡಬೇಕು ಅಂದರೆ ಅಲ್ಲಿಗೆ ಕನ್ನಡದ ಕತೆ ಮುಗಿಯಿತು. ಈಗ ಒಂದು 2,000-3,000 ಜನ ಮಾತಾಡೋ ಒಂದು ಸಣ್ಣ ಭಾಷೆ ಆದರೆ ಈಗಿನ ಕಾಲದಲ್ಲಿ ಕೆಲವನ್ನು ಏನು ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿದ್ದು ಅನ್ಯಾಯ ಆಗ್ತದೆ ಅಂತ, ಆದರೆ ಏನು ಮಾಡೋಕ್ಕಾಗದಂಥ ಒಂದು ಸ್ಥಿತಿಯಲ್ಲಿ ಭಾರತದಲ್ಲಿ ಇದೆ. ಯಾಕೆಂತಂದರೆ ನೀವು 2011ರ ಜನಗಣತಿ ತಗೊಂಡ್ರೆ ಈ ದೇಶದಲ್ಲಿ 19,568 ಭಾಷೆ ಇದೆ. ಈ ಭಾಷೆಗಳನ್ನು ನೀವು ಪಠ್ಯಕ್ರಮಕ್ಕೆ ತರುವುದು, ಉಳಿಸುವುದು ಹೇಗೆ? ಭಾರತಕ್ಕೆ ಒಂದು ಭಾಷಾ ನೀತಿಯೇ ಇಲ್ಲ ನೋಡಿ. 22 ಭಾಷೆಗಳನ್ನು ಭಾರತದ 8ನೇ ಶೆಡ್ಯೂಲ್ಗೆ ಸೇರಿಸಿ ಹೆಂಗೋ ರಕ್ಷಣೆ ಆಗಿದೆ. ಉಳಿದ 19,400 ಭಾಷೆಗಳಿದೆಯಲ್ಲ, ಇದನ್ನು ಏನು ಮಾಡಬೇಕು? ಹಾಗಾಗಿ ದೊಡ್ಡ ಸಮಸ್ಯೆ. ಬಟ್ ಕೇರಳ ಏನು ಮಾಡಿದೆ ಅಂದರೆ, ಒಂದು ಅನಗತ್ಯವಾಗಿ ಸಮಸ್ಯೆಯನ್ನು ತನ್ನ ಮೈ ಮೇಲೆ ಎಳ್ಕೊಂಡಿದೆ. ಯಾಕೆಂತಂದರೆ ಹೀಗೆ ಮಾಡುವುದರ ಮೂಲಕ ಕಾಸರಗೋಡು ಬೇರೆ ಪ್ರದೇಶಗಳಾಗಿ ಅಲ್ಲ, ಅದು 100ಕ್ಕೆ 100 ಕನ್ನಡ ಪ್ರದೇಶ. ಅದು 1956ಕ್ಕೆ ಕರ್ನಾಟಕ ಸಮಗ್ರ ಏಕೀಕರಣ ಆದಾಗ ಕಾಸರಗೋಡು ಯಾಕೆ ಕೇರಳಕ್ಕೆ ಹೋಯಿತು ಎಂಬುದು ಬಹಳ ದೊಡ್ಡ ಸಮಸ್ಯೆ. ಅದು ಸಮಸ್ಯೆ ಮಾತ್ರ ಅಲ್ಲ, ಇತಿಹಾಸದ ಬಹಳ ದೊಡ್ಡ ಅನ್ಯಾಯ. ಅದು 93% ಜನ ಅಲ್ಲಿ ಕನ್ನಡ ಮಾತಾಡ್ತಾ ಇದ್ರು. ಅಲ್ಲಿಯ 100ಕ್ಕೆ 100 ಊರಿನ ಹೆಸರುಗಳು, ಬದಿಯಡ್ಕ, ಏತಡ್ಕ, ಪೆರ್ಲ, ಇವೆಲ್ಲ ಕನ್ನಡದ ಹೆಸರುಗಳು. ಮದೂರು, ಎಲ್ಲ ಅನಂತಪುರ, ಎಲ್ಲ ಕನ್ನಡದ ಪದಗಳು. ಅಂದರೆ ಕನ್ನಡವೇ ಇದ್ದದಲ್ಲಿ. ಆದರೆ ಏಕೀಕರಣದ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಅದು ಕೇರಳಕ್ಕೆ ಹೋಯ್ತದೆ. ಇದು ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ನಷ್ಟ. ಈಗ ಅಲ್ಲಿರುವ 8 ಲಕ್ಷ ಕನ್ನಡಿಗರನ್ನು ಸಂರಕ್ಷಿಸುವ ಜವಾಬ್ದಾರಿ ಕೇರಳದ್ದು. ನಾನು ಒಂದು ವಿಷಯದಲ್ಲಿ ಬಹಳ ಸ್ಪಷ್ಟ, ನೀವು ಎಂದಾದರೂ ಕಾಸರಗೋಡನ್ನು ಇದು ಕರ್ನಾಟಕಕ್ಕೆ ಸೇರಿಸಿ, ಬಹುಶಃ ಆ ಕಾಲ ಮುಗಿಯಿತು ಅಂತ ಕಾಣ್ತದೆ. ಆಮನಾಯಕರು ಬಹಳ ಹಿಂದೆನೇ ಅದನ್ನು ಹೇಳಿದರು. ಯಾಕಂದರೆ ಈಗ ರಾಜ್ಯಗಳು ಬಲಿಷ್ಠವಾಗಿವೆ, ಭಾಷಾ ಪ್ರಜ್ಞೆ ಜಾಸ್ತಿ ಆಗಿದೆ. ಈಗ ಬಹಳ ಸಂಪದ್ಭರಿತವಾದಂಥ ಒಂದು ಕಾಸರಗೋಡನ್ನು ಕೇರಳ ಯಾವ ಕಾರಣಕ್ಕೂ ಬಿಟ್ಟುಕೊಡುವ ಸಾಧ್ಯತೆಗಳೇ ಕಡಿಮೆ. ಹಾಗೆ ನಾವು ಬೆಳಗಾಮನ್ನು ಮಹಾರಾಷ್ಟ್ರಕ್ಕೂ ಬಿಟ್ಟುಕೊಡುವ ಸಾಧ್ಯತೆಗಳೇ ಇಲ್ಲ. ಇದು ಒಂದು ಸ್ಪಷ್ಟ ನೀತಿ ಇರಬೇಕು ನಮಗೆ ಇದರಲ್ಲಿ. ಆದರೆ ನಮಗೆಲ್ಲರಿಗೂ ಒಂದು ಜವಾಬ್ದಾರಿ ಏನಿದೆ ಅಂತಂದರೆ, ಏಕೀಕರಣ ಆದಾಗ ಒಂದು ಪ್ರದೇಶದಲ್ಲಿ ಒಂದು ಭಾಷೆಯನ್ನು ಮಾತಾಡೋ ಜನ ಹೆಚ್ಚಿದ್ದಾರೆ, ಕಾರಣಾಂತರಗಳಿಂದ ಹೆಚ್ಚಿದ್ದಾರೆ ಅಂತಂದರೆ ಅವರಿಗೆ ಅವರ ಮಾತೃಭಾಷೆಯಲ್ಲಿ
ಕಲಿಯುವಂಥ ಹಕ್ಕು, ಅದು ಅವರ ಹಕ್ಕು. ಅದನ್ನು ಸಂವಿಧಾನವೂ ಹೇಳಿದೆ, ಯುನೆಸ್ಕೋ ಕೂಡ ಹೇಳಿದೆ. ಈಗ ಒಂದು ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಕಲಿಯುವುದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ, ಅಷ್ಟು ಬಲಿಷ್ಠವಾಗಿದೆ. ಆದರೆ ಇದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅವರು 6ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 7ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ನಾನಂತೂ ಪ್ರಾಧಿಕಾರ ಇದನ್ನು ಕಟುವಾದ ಮಾತುಗಳಿಂದ ವಿರೋಧಿಸ್ತದೆ. ಒಂದು ಸಲಹೆಯನ್ನು ಕೂಡ ಕೇರಳ ಸರ್ಕಾರಕ್ಕೆ ನಾವು ಬರೀತಿದ್ದೇವೆ. ಏನು ಅಂತಂದರೆ 6ರಲ್ಲಿ ನೀವು ಏನು ಸ್ಕೂಲ್ಸ್ ಇನ್ ಕೇರಳ ಅಪ್ ಟು 10th ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ, ಇಲ್ಲಿ ಎಕ್ಸೆಪ್ಟ್ ಫಾರ್ ಮೈನಾರಿಟಿ ಶಾಲೆ ಕ್ಲಾಸ್ ಸ್ಕೂಲ್ಸ್ ಅಂತ ಹಾಕಬೇಕು. ಅಲ್ಪಸಂಖ್ಯಾತ ಶಾಲೆಗಳನ್ನು ಇದರಿಂದ ಹೊರತುಪಡಿಸಿದೆ ಅಂತ ಹೇಳಿ ಮುಂದೆ ಅಲ್ಪಸಂಖ್ಯಾತ ಶಾಲೆಗಳ ಸಂರಕ್ಷಣೆ ಕೇರಳ ಸರ್ಕಾರದ್ದು ಅಂತ ಹೇಳಿ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಕೊಡಬೇಕು. ನೋಡಿ, ಈಗ ಏನಾಗ್ತಿದೆ ಕೇರಳ ಕೇಳಿದರೆ ಹೇಳ್ತಾರೆ, ಅಯ್ಯೋ ಅಲ್ಲಿ ನಾವಲ್ಲಿ ಕನ್ನಡ ಶಾಲೆಗಳಿದೆ ಅಂತ. ಕನ್ನಡ ಶಾಲೆಗಳಲ್ಲಿ ಒಬ್ಬ ಕನ್ನಡ ಅಧ್ಯಾಪಕ ನಿವೃತ್ತನಾದರೆ ಅವರು ನೇಮಕ ಮಾಡೋದು ಮಲಯಾಳಿ ಅಧ್ಯಾಪಕನನ್ನು. ಈವನ್ ಸಣ್ಣ ಪ್ರೀ ಪ್ರೈಮರಿಯಲ್ಲಿ ಕೂಡ ಏನಾಯಿತು, ಮೊನ್ನೆ ಒಬ್ಬರು ಟೀಚರು ನಿವೃತ್ತರಾದಾಗ ಮಲಯಾಳಿ ಟೀಚರ್ ನೇಮಕ ಮಾಡಿದ್ರು. ಅಂದರೆ ಪ್ರೀ ಪ್ರೈಮರಿಯಲ್ಲಿ ಸಣ್ಣ ಮಕ್ಕಳಿಗೆ ಮಲಯಾಳ ಹೇಳಿಕೊಡೋದು. ಈ ನಿಟ್ಟಿನಲ್ಲಿ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನು ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತ ಒಂದು ನಾವು ಈಗ ನಿನ್ನೆ ನಾವೆಲ್ಲ ಮಾತಾಡಿ ಅಂದರೆ ನಮಗೆ ತಕ್ಷಣ ಇಲ್ಲಿಂದ ಕೇರಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮಾತಾಡಿ ಒಂದು ಪ್ರಾತಿನಿಧ್ಯವನ್ನು ಗವರ್ನರ್ಗೆ ಕೊಟ್ಟಿದ್ದೇವೆ, ಇದನ್ನು ತಡೆ ಹಿಡೀರಿ ಅಂತ. ಒಂದು. ಎರಡನೇದು, ನಾವು ಇವತ್ತು ಬರೆದಿದ್ದೇವೆ ಗವರ್ನರ್ಗೆ ಇದನ್ನು ತಡೆ ಹಿಡೀರಿ ಅಂತ. ಅಂದರೆ ನಾವು ಒಂದು ಅಧಿಕೃತ ಸಂಸ್ಥೆ ಆದ್ದರಿಂದ. 3, ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಕಾಸರಗೋಡಿನ ಪ್ರತಿನಿಧಿಗಳನ್ನು ಭೇಟಿ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. 4, ಈ ಗಡಿ ಭಾಗದಲ್ಲಿ ಭಾಷೆ ಕುರಿತಾದ ಸಮಸ್ಯೆಗಳು ಬಂದಾಗ ಸಂವಿಧಾನದ 350B ಪ್ರಕಾರ ರಾಷ್ಟ್ರಪತಿಗಳು ಒಬ್ಬರು ಭಾಷಾ ನಿರ್ದೇಶಕನನ್ನು ಅಲ್ಲಿಗೆ ಕಳಿಸಿ ಪರಿಸ್ಥಿತಿಯನ್ನು ಅಸೆಸ್ ಮಾಡಬೇಕು. ಈಗ ನಾವೇನು ಮಾಡ್ತೇವೆ ಅಂದರೆ ಅವರು ಮಲಯಾಳದ ಪರವಾಗಿ ಮಾತಾಡ್ತೇವೆ, ನಾವು ಕನ್ನಡದ ಪರವಾಗಿ ಮಾತಾಡ್ತೇವೆ. ಈ ನಡುವೆ ಸತ್ಯ ಎಲ್ಲೋ ಕಾಣೆಯಾಗಿ ಬಿಡುವ ಸಾಧ್ಯತೆಗಳು ಕೂಡ ಇದೆ, ಗೊತ್ತಿಲ್ಲ. ಅದಕ್ಕೆ ರಾಷ್ಟ್ರಪತಿಗಳು ಒಂದು ಭಾಷಾ ನಿರ್ದೇಶಕನ ಕಳಿಸಿ ಅವನು ಇವ್ಯಾಲ್ಯೂಯೇಷನ್ ಮಾಡಬೇಕು, ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ. ಆ ವರದಿಯನ್ನು ಕೇರಳ ಸರ್ಕಾರಕ್ಕೆ ಕೊಡಬೇಕು, ಸಂಬಂಧಪಟ್ಟ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು, ರಾಷ್ಟ್ರಪತಿಗಳಿಗೆ ಕೂಡ ಕೊಡಬೇಕು. ನಾವು ಈ ಹಿಂದೆ 2 ಪತ್ರ ರಾಷ್ಟ್ರಪತಿಗೆ ಬರೆದಿದ್ದೀವಿ, ಆಗಲಿಲ್ಲ. ಈಗ ಇದರ ವರದಿಗಳನ್ನು ಆಧರಿಸಿ ಇದನ್ನು ನಾವು ಅಟ್ಯಾಚ್ ಮಾಡಿ ಮಾನ್ಯ ರಾಷ್ಟ್ರಪತಿಗಳಿಗೆ ತಕ್ಷಣ ಅಲ್ಲಿಗೆ ಭಾಷಾ ನಿರ್ದೇಶಕನ ಕಳಿಸಿ ಈ ಸಮಸ್ಯೆ ಆಗದಾಗೆ ನೋಡಿಕೊಳ್ಬೇಕು ಅಂತ ಹೇಳೋದು. ಇಷ್ಟು ಕ್ರಮಗಳು ಕೂಡ ನಮ್ಮದು ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಗಳು. ನಮಗೆ ಸರ್, ಈಗ ಕಾನೂನಾತ್ಮಕವಾಗಿ ಏನಾದರೂ ಹೋರಾಟಕ್ಕೆ ಪ್ರಾಧಿಕಾರ ಏನಾದ್ರು ಮುಂದಾಗುತ್ತಾ ಅಂತ? ಯಾಕಂತ ಹೇಳಿದ್ರೆ ಇದೊಂದು ರೀತಿಯ ಅಂತಾರಾಜ್ಯ ವಿವಾದ ಆಗಿರೋದ್ರಿಂದ ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಚಿಂತನೆ ನಡೆಸಿದೆಯಾ ಪ್ರಾಧಿಕಾರ? ಚಿಂತನೆ ನಡೆಸಿದೆ. ನಾವು ಕಾನೂನು ವಿಭಾಗದಲ್ಲಿ ಶ್ರೀಮಾನ್ HK ಪಾಟೀಲ್ ಹತ್ರ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಂದ ಒಂದು ಅಥವಾ ಯಾಕಂದರೆ ಸುಪ್ರೀಂ ಕೋರ್ಟೇ ಆಗಬೇಕಿದು, ಅದನ್ನು ನಾವು ಸ್ಟೇ ತರ್ತೀವಿ. ಇದಕ್ಕೆ ಸ್ಟೇ ತಂದು ಚರ್ಚೆ ಆಗಿಲ್ಲ ಇದಕ್ಕೆ. ಸೊ ಇದಿಷ್ಟು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.